ನಾವು ಗೋವಾಯಿಂದ ತುಮಕೂರಿಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ್ದೇನೆ ಅವರು ಕೂಡ ಮನೇಲಿ ಕೇಕ್ ತಂದು ರೆಡಿಯಾಗಿಟ್ಟಿದ್ವಿ. ನಾವು ಮಿಡ್‌ನೈಟ್ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಕೇಕ್ ತಂದು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರು. ಬಟ್ ನಮಗೆ ಸ್ವಲ್ಪ ಲೇಟ್ ಆಗೋಯಿತು. ಸೊ ಓಕೆ, ಪರವಾಗಿಲ್ಲ, ಬಂದಿದ್ದೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಅವರು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಬಂದಿದ್ದೆ, ಅವರು ಪಾಪ ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಗಸ್ಟ್ 1 ನನ್ನ ಮಗಳದ್ದು ಬರ್ಡೇ. ಸೊ ನೈಟಿಂದನೇ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಈವ್ನಿಂಗ್ ಕೂಡ ನಾವು ಹೊರಗೆ ಹೋಗ್ತಾ ಇದ್ದೀವಿ ಕೇಕ್ ಕಟಿಂಗ್ ಮಾಡಿ ಡಿನ್ನರ್ ಹೊರಗೆ ಮಾಡೋಣ ಅಂತ ಹೇಳಿ. ಆ್ಯಕ್ಚುಲಿ ನಾಳೆ ಮನೆಯಲ್ಲಿ ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ. ನಾಳೆ ಎಲ್ಲ ಸಂಡೇ ಅಲ್ವಾ, ಎಲ್ಲರಿಗೂ ಲೀವ್ ಇರುತ್ತೆ, ಬರ್ತಾರೆ ಅಂತೇಳಿ ನಾಳೆ ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ. ಇವತ್ತು ಜಸ್ಟ್ ಸ್ವಲ್ಪ ಹೊರಗಡೆ ಹೋಗಿ ಕೇಕ್ ಕಟಿಂಗ್ ಮಾಡಿ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಅವಳು ರೆಡಿ ಮಾಡ್ತಾಯಿದ್ದಾರೆ, ನನ್ನ ಮತ್ತಿಗೆ ಮಗಳು ರೆಡಿ ಮಾಡ್ತಿದ್ದಾಳೆ. ಅವಳು ಕೂಡ ಅವಳನ್ನು ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತಿದ್ದಾಳೆ ಏನೋ ಅಂತ, ಹೆಂಗೆ ರೆಡಿ ಆಗಿದ್ದಾಳೆ ಅನ್ನೋದೆಲ್ಲ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ. ನೈಟಿಂದನೇ ಅವಳದು ಬರ್ಡೇ ಶುರು ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾಳೆ ಅವಳು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಊರಿಗೆ ಬಂದ್ವಿ, ತುಮಕೂರಿಗೆ ಬಂದ್ವಿ. ಸೊ ತುಮಕೂರಿಗೆ ಬಂದು ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿ. ಎಲ್ಲಮ್ಮ ಚಿಂಕಿ ಜಾಸ್ತಿ ಆಯ್ತು. ಎಲ್ಲಿ ಎತ್ತು ಕತ್ತೆತ್ಬೇಕು, ನೀನು ಮಾಮೂಲಿಬೇಕು. ನಾನು ಹಚ್ತೀನಿ, ನೀನು ಎತ್ತಿ. ಆಯ್ತು, ತಾಡ್ಬಿಡಿಸ್ತೀನಿ. ಕಿಡ್ನಾಪ್ ಅಲ್ರಿ ಎಲ್ಲ. ಕಿಡ್ನಾಪ್. ಸೊ ಅಲ್ಲೆಲ್ಲ ಕೇಕ್ ಕಟಿಂಗ್ ಮುಗಿಸಿ ನಾವೆಲ್ಲರೂ ಹೊರಟಿದ್ದೇನೆ ಮತ್ತು ಡಿನ್ನರ್ಗೆ ಅಂತ ಅಟ್ಮಾಸಿಗೆ ಬಂದ್ವಿ. ಸೊ ಅಟ್ಮಾಸಿಗೆ ಬಂದರೆ ನಮ್ಮ ಲಕ್ಕಿ ಡೇ ಅಂತ ಅನ್ಬೋದು. ಸೊ ಇವ್ರ ಗ್ರೂಪ್ ಇವತ್ತು ಸಿಂಗಿಂಗ್ ನೈಟ್, ಮ್ಯೂಸಿಕ್ ನೈಟ್ ಅರೇಂಜ್ ಮಾಡಿದರು ಅಟ್ಮಾಸಲ್ಲಿ. ತುಂಬಾ ಖುಷಿ ಆಯಿತು. ಇವತ್ತು ನಮ್ಮದು ಕೂಡ ಸ್ಪೆಷಲ್ ಡೇ, ಅದರಲ್ಲಿ ಸಿಂಗಿಂಗ್ ನೈಟು, ಮ್ಯೂಸಿಕ್ ನೈಟ್ ಇದೆ ಅಲ್ಲ ಅಂತ ತುಂಬಾ ಖುಷಿ ಆಯಿತು. ಅವ್ರ ಮ್ಯೂಸಿಕೆಲ್ಲ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಕಸಿನ್ ಬಂದಿದ್ದ ಪಾರ್ಟಿಗೆ, ಅವನು ಕೂಡ ಒಂದು ಕೇಕ್ ಕಟ್ ಮಾಡಿಸ್ದ. ಆಲ್ಮೋಸ್ಟ್ ಅವಳು 2 ಡೇಸ್ಗೆ ಒಂದು 4 to 5 ಕೇಕ್ ಕಟ್ ಮಾಡಿದ್ಲು. ತುಂಬಾ ಖುಷಿ ಆಯಿತು.
ಇದು ನೆಕ್ಸ್ಟ್ ಡೇ ಪಾರ್ಟಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕಾಗಿ ಒಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಸೋಣ ಅಂತೇಳಿ ಮಾಷಾ ಇಂದ ಬೇರೆ ಟೀಮಲ್ಲಿ ಡೆಕೋರೇಷನ್ ಮಾಡಿಸ್ತಿದ್ದೀನಿ. ಆ್ಯಂಡ್ ನಾನೇನು ಕಸ್ಟಮೈಸ್ಡ್ ಟೀಮ್ ಅವ್ರನ್ನೇನು ಕಟ್ಸಿರಲಿಲ್ಲ, ಇವ್ರು ನನ್ನ ಬ್ರದರೇನೆ. ಬಟ್ ಇವರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಸೊ ಹಂಗಾಗಿ ಇವ್ರ ಹತ್ರನೇ ನಾನು ಮಾಡಿಸ್ದೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಸಿಂಪಲ್ಲಾಗಿ. ಅದಾದಮೇಲೆ ಈವ್ನಿಂಗ್ ಇದ್ದಿದ್ದು ಪಾರ್ಟಿ, ಎಲ್ಲರೂ ಬಂದಿದ್ದರು. ಸೊ ನಮ್ಮದು ರಿಚುವಲ್ ಪ್ರಕಾರ ಏನೇ ಫಂಕ್ಷನ್ ಇರಲಿ, ಏನೇ ಪ್ರತಿಯೊಂದು ಸಣ್ಣ ಪ್ರೋಗ್ರಾಮ್ ಇದ್ದರೂ ನಾವು ಸ್ಟಾರ್ಟ್ ಮಾಡಿದ್ದೆ ಪ್ರೇಯರಿಂದ. ಸೊ ನಾವು ಕೂಡ ಹಾಗೆ ಒಂದು ಸಣ್ಣದ್ದು ಪ್ರೇಯರ್ ಇಟ್ಕೊಂಡು ಪ್ರೇಯರ್ ಎಲ್ಲ ಮುಗ್ದಾದ್ಮೇಲೆ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಪ್ರೇಯರ್ ಆದಮೇಲೆ ನಮ್ಮದು. ಸೊ ಪ್ರೇಯರ್ ಎಲ್ಲ ನಡೀತು. ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಬಂದವ್ರಿಗೆಲ್ಲರಿಗೂ ಕೇಕು ಮತ್ತು ಖಾರ ಅದೆಲ್ಲನೂ ಕೊಟ್ವಿ. ಜ್ಯೂಸ್ ಎಲ್ಲನೂ ಇತ್ತು ಸ್ನ್ಯಾಕ್ಸ್ ಥರ. ಅದಾದಮೇಲೆ ಅಡುಗೆ ಕೂಡ ಮಾಡಿಸಿದ್ವಿ ಬಂದವರೆಲ್ಲರಿಗೂ. ಅಡುಗೆ ಎಲ್ಲ ಊಟ ಮಾಡಿಕೊಂಡು ಬಂದವರೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು. ತುಂಬಾ ನಮಗೂ ಖುಷಿ ಆಯಿತು. ಸೊ ನನ್ನ ಮಗಳು ಬರ್ಡೇ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದು ನಮಗೂ ತುಂಬಾ ಖುಷಿ ಆಯಿತು. ಗೋವಾದಲ್ಲೇ ಮಾಡ್ಬೋದಿತ್ತು, ಬಟ್ ಗೋವಾದಲ್ಲಿ ನಾವು ಒಬ್ಬರೇ ಸೆಲೆಬ್ರೇಟ್ ಮಾಡೋ ಬದಲು ಈ ಥರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಟೈಮ್ ತೊಗೊಂಡು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಅದು ನಮಗಿನ್ನೂ ತುಂಬಾ ಖುಷಿ ಆಯಿತು. ಎಲ್ಲ ಅಂದ್ಕೊಂಡಂಗೆ ಆಯಿತು. ಸೊ ಆಗ ಖುಷಿ ಆಯಿತು. ಆ್ಯಂಡ್ ನಾನು ಈ ಕೇಕ್ ಬಗ್ಗೆ ನಿಮ್ಮ ಹತ್ರ ಹೇಳಲೇಬೇಕು. ಕೇಕ್ ಮಾತ್ರ ತುಂಬ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿತ್ತು. ನಾನು ಇದನ್ನು ಹೋಮ್ ಬೇಕರ್ಸ್ ಹತ್ರ ನಾನು ಬೇಕ್ ಮಾಡಿಸಿದ್ದು, ಕಸ್ಟಮೈಸ್ ಮಾಡಿಸಿದ್ದು. ಅವ್ರ ಹೆಸರು ಸಾಯಿಬಾ ಅಂತ, ತುಮಕೂರವ್ರೇ. ಆ್ಯಂಡ್ ಅವರ ಪೇಜ್ ಹೆಸರು ಕಾನ್ಸ್ ಬೇಕ್ ಅಂತಲೂ ಏನೋ ಇದೆ. ತುಂಬಾ ಚೆನ್ನಾಗಿ ಬೇಕ್ ಮಾಡಿಕೊಟ್ಟಿದ್ರು. ಟ್ರೈ ಮಾಡಿ ನೀವು ಕೂಡ.